ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದೀಶ್ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಡ್ಯಾಡೀಸ್ ಹೋಮ್. ಏನು ಕೋಟ್ ಗಿಟ್ ಹಾಕೊಂಡವನೆ ಅಂತ ಎಲ್ಲರನ್ನು ಶಾಕ್ ಆಗ್ತಾ ಇದ್ದೀರಾ? ದಿಸ್ ಈಸ್ ಪ್ರೌಡ್ ಮೂಮೆಂಟ್. ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಟಾಕ್ಸಿಕ್ ಅನ್ನೋದು ಒಂದು ಸಿನಿಮಾ ಅಲ್ಲ, ಹೋರಾಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಟ್ರೈಲರ್ನ ನೋಡಿದಾಗ ನನಗೆ ಅಷ್ಟು ಎಫರ್ಟ್ ಕಾಣಿಸ್ತು. ಎಷ್ಟು ಎಫರ್ಟ್ ಕಾಣಿಸ್ತು ಅಂತಂದರೆ, ಎಕ್ಸಾಂಪಲ್ ನಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ನಾವು ಏನೋ ಒಂದು ಕೆಲಸ ಮಾಡ್ಕೊಂಡು ಒಂದು ಬದುಕನ್ನ ರೂಪಿಸ್ಕೊಂಡು ಒಂದು ಸೋರ್ಸಸ್ ಅರ್ನ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡೋದು ಅಯ್ಯೋ ಎಷ್ಟು ಕಷ್ಟನಪ್ಪ ನನ್ನ ಜೀವನ ಅಂತಂತೀವಿ. ಅಂಥದ್ರಲ್ಲಿ ಈ ಲೆವೆಲ್ಗೆ ದೊಡ್ಡ ಸಿನಿಮಾನ ಮಾಡಬೇಕು ಅಂದರೆ ಅವರು ಎಷ್ಟು ಎಫರ್ಟ್ ಪಟ್ಟಿರಬೇಕು, ಎಷ್ಟು ಕಷ್ಟಪಟ್ಟಿರಬೇಕು. ನಿಜವಾಗ್ಲೂ ನಾನು ಏನು ಇದರಲ್ಲಿ ಗಮನಿಸಿದೆ ಅಂತಂದರೆ, ಇದು ಯಶ್ ಅವ್ರು ನೆನ್ನೆ ಹೇಳಿರೋ ರೀತಿ ಬಂದು ಸಿನಿಮಾ ಸ್ಟಾಪ್ ಆಯ್ತಂತೆ, ಶಟ್ರ್ ಆಯ್ತಂತೆ, ಆ ಥರ ಎಲ್ಲ ಇರಬೇಕಾದ್ರೆ ನನಗೊಂದು ಅರ್ಥ ಆಗಿದೆ. ಏನು ಗೊತ್ತಾ? ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ರಾಮಾಯಣದ ಎಫೆಕ್ಟು ಹೇಗಾಗುತ್ತೆ ಲೈಫಲ್ಲಿ ಅಂತಂದರೆ, ನಾವು ಆ ಬುಕ್ಸ್ನೇನಾದರೂ ಓದಿದ್ರೆ ನಮ್ಮ ಜೀವನನೇ ರಾಮಾಯಣ ಆಗಿಬಿಡುತ್ತೆ ಅಂತ. ಸೊ ನಾನು ಹೇಳ್ತಾ ಇದ್ದೀನಿ, ರಾಮಾಯಣದ ಎಫೆಕ್ಟು ಟಾಕ್ಸಿಕ್ಗೆ ಹೊಡೆದಿದೆ ಅಂತ ಅಂದ್ಕೊತಾ ಇದ್ದೀನಿ. ಯಾಕಂದರೆ ಅವರು ರಾಮಾಯಣ ಟಾಕ್ಸಿಕ್ಕು ಪ್ಯಾರಲರಾಗೆ ಶೂಟ್ ಮಾಡಿರೋದು ನನ್ನ ಪ್ರಕಾರ. ಈ ಸಿನಿಮಾ ಫಸ್ಟ್ ತೊಗೊಂಡು ಆ ಬ್ಯಾಕ್ಗ್ರೌಂಡಲ್ಲಿ ಅದನ್ನು ವರ್ಕ್ ಮಾಡ್ಕೊಂಡು ಅದು ಇದು ಮಾಡಿರೋದು. ಆ ಎಫೆಕ್ಟು ಈ ಸಿನಿಮಾಗೂ ಕೂಡ ಬೀರಿದೆ. ಅದು ಮ್ಯೂಸಿಕ್ ಡೈರೆಕ್ಟರ್ ಚೇಂಜು ಎಲ್ಲ ಕೊಲಾಬರೇಟ್ ಆದರು. ಆಲ್ಮೋಸ್ಟ್ 2 ಇಯರ್ಸಲ್ಲಿ ಮುಗಿಸ್ಬೇಕಾಗಿದ್ದ ಸಿನಿಮಾ ಬಂದು ಇವತ್ತು 4.5 ವರ್ಷ ಅಂತ ಹೇಳಿದ್ರು. ಅಷ್ಟು ವರ್ಷ ಆಗಿದೆ. ಬಟ್ ಇಷ್ಟೆಲ್ಲ ಹೋರಾಟಗಳನ್ನ ಅವರು ಮೀರಿ ಬರ್ತಾರಲ್ಲ, ದಟ್ ಈಸ್ ಲೈಫ್. ಅದನ್ನು ನಾನು ಬದುಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್ಲು, ನಾವು ಯಾವುದೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಒಂದು ಕೆಲಸಕ್ಕೋಸ್ಕರ ನಾವು ಒಂದು ಊರಿಗೆ ಬಂದು, ಎಕ್ಸಾಂಪಲ್ ಬೆಂಗಳೂರಿಗೆ ಬಂದು ಇಲ್ಲೊಂದು ಕೆಲಸ ಮಾಡ್ಕೊಂಡು ನಮ್ಮ ಜೀವನನ ನಾವು ರೂಪಿಸ್ಕೊಂಡು ಇಲ್ಲಿ ಭಾಷೆಗೆ ನಾವು ಅಡ್ಜಸ್ಟ್ ಆಗಿ ಇಲ್ಲಿ ಜನಗಳಿಗೆ ನಾವು ಅಡ್ಜಸ್ಟ್ ಆಗಿ ಬದುಕೋದು ಇದೆಯಲ್ಲ, ಬಹಳ ಕಷ್ಟಕರವಾದ ವಿಷಯ. ಅಂಥದ್ರಲ್ಲಿ KGF ಅನ್ನೋ ಒಂದು ಕನಸು. ಸೊ ಇದು ಬಂದು ಹೋರಾಟ, ಅದು ಬಂದು ಕನಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾದ ಮುಖಾಂತರ ಹೊರಗಡೆ ಹೋಗಿ ಆ ಜನಗಳಿಗೆಲ್ಲ ಅಡ್ಜಸ್ಟ್ ಆಗಿ ಆ ಜನಗಳು ನಮ್ಮನ್ನು ಅಕ್ಸೆಪ್ಟ್ ಮಾಡೋ ರೀತಿ ಮಾಡಿ ನೆಕ್ಸ್ಟು ಇದನ್ನು ಬಿಟ್ಟು ನಾವು ಗ್ಲೋಬಲ್ ಲೆವೆಲಲ್ಲಿ ಹೋಗ್ತೀವಿ, ಹಾಲಿವುಡ್ ರೇಂಜ್ಗೆ ನಾವು ಸೆಟ್ ಮಾಡ್ತೀವಿ ಅಂತ ಹೇಳಿದಾಗ ಆ ಫುಲ್ ಬ್ಯಾಕ್ಗ್ರೌಂಡು ಮೀನ್ಸ್ ಹಾಲಿವುಡ್ ರಿಲೇಟೆಡ್ ಎಲ್ಲ ಇರುತ್ತಲ್ಲ, ಆ ಬ್ಯಾಕ್ಗ್ರೌಂಡ್ನೆಲ್ಲ ನಾವು ತಿಳ್ಕೊಂಡು ಅದಕ್ಕೆ ಎಷ್ಟು ಎಫರ್ಟ್ ಬೇಕು ಅದ್ರ ಬಗ್ಗೆ ನಾವು ಪ್ರಿಪೇರ್ ಆಗಿ ಅಷ್ಟು ಎಫರ್ಟ್ ಹಾಕಿ, ಅದಾದಮೇಲೆ ಕಾಸ್ಟ್ ಆ್ಯಂಡ್ ಕ್ರೂ ಬಂದರೆ ಒಂದೊಂದು ಇಂಡಸ್ಟ್ರಿ ವುಡ್, ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್ ಎಲ್ಲರನ್ನಲ್ಲೂ ಒಬ್ಬೊಬ್ಬರನ್ನ ತಗೊಂಡು ಅವರನ್ನ ಕೂಡ ಟ್ರೈನ್ ಮಾಡಿ ಆಲ್ಮೋಸ್ಟು ಆ ರೋಲ್ಗೆ ಏನು ಬೇಕೋ ಅವರಿಂದ ತೊಗೊಂಡು ಅದನ್ನು ಜನಗಳಿಗೆ ತಲುಪಿಸೋದಿದೆಯಲ್ಲ, ಬಹಳ ಕಷ್ಟಕರವಾದ ವಿಷಯ. ಆ್ಯಕ್ಚುಲಿ ಸಿನಿಮಾ ನನಗೆ ಅನ್ನಿಸ್ದಂಗೆ ತುಂಬ ಒಳ್ಳೆ ಸಿನಿಮಾ. ಆ್ಯಕ್ಚುಲಿ ಇಲ್ಲಿವರೆಗೆ ಹೈಯೆಸ್ಟ್ ಗ್ರಾಸ್ ಮಾಡಿರೋ ಸಿನಿಮಾ ಬಂದು ಕಲೆಕ್ಷನಲ್ಲಿ ದಂಗಲು. ಸೊ ದಂಗಲ್ ಬಂದಿರೋದು ತುಂಬ ಒಂದು 5-6 ವರ್ಷ, ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ ಅನ್ಸುತ್ತೆ, 2012. ಸೊ ಈ ವರ್ಷ ಈಗ ಬಂದುಬಿಟ್ಟು ಇದು 2,000 ಕೋಟಿ ಅಥವಾ 3,000 ಕೋಟಿ ಆದರೆ ಅದು ನನ್ನ ಪ್ರಕಾರ ಅದೇನು ದೊಡ್ಡ ಮೀರಿಸ್ದು ಅನ್ನೋ ಥರ ಆಗೋದಿಲ್ಲ. ಒಂದೇನೋ ಸೆಟ್ ಮಾಡ್ಬೋದು ಅಷ್ಟೇ, ಇದು ಒಳ್ಳೆ ಸಿನಿಮಾ ಅಂತ. ಅದಕ್ಕೂ ಇದಕ್ಕೂ ಎಲ್ಲ ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ನಾನು ಯಶ್ ಅವ್ರ ಬಗ್ಗೆ ಫಸ್ಟಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, 3 ರೋಲ್ಸ್ ಎಷ್ಟು ಕಷ್ಟ ರೀ ಮಾಡೋದು, ಎಷ್ಟು ಕಷ್ಟ. ಆ ಮನುಷ್ಯನ ಹಾರ್ಡ್ ವರ್ಕು. ಈಗ ಎಕ್ಸಾಂಪಲ್ ಫೈಟ್ ಮಾಡ್ತೀವಿ ಅಂದರೆ ಸಿಂಪಲಾಗಿ ಫೈಟ್ ಮಾಡೋ ರೀತಿ ಆಗೋದಿಲ್ಲ. ಎಷ್ಟು ಎಫರ್ಟ್ ಆಗ್ತಾರೆ ಗೊತ್ತಾ ಒಂದು ಫೈಟ್ ಮಾಡೋದಕ್ಕೆ. ಆ ಫೇಸ್ ಎಕ್ಸ್ಪ್ರೆಷನಲ್ಲೇ ಆಗ್ಬೋದು, ಆ ಬಾಡಿ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಅಷ್ಟು ಎಕ್ಸ್ಪ್ರೆಷನ್. ಇನ್ನೊಂದು ಅವ್ರ ಮಗನ ರೋಲ್ ಬಂದು ಟಿಕೆಟ್ ಅಂತ ಇದೆ. ಸೊ ಅಲ್ಲೂ ಎಮೋಷನ್ಸ್ ಎಲ್ಲ ಸಖತ್ತಾಗಿದೆ. ಮಜಾ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಂತೂ ಒಳ್ಳೆ ಮಜಾ ಕೊಡ್ತಾರೆ ಅಂತ ಅನ್ನಿಸ್ತಿದೆ. ಸೊ ಅಷ್ಟು ಡೆಡಿಕೇಟಿವ್ ಆಗಿ ಬಾಡಿ ಕರಗಿಸ್ಕೊಂಡು ಇಷ್ಟೊಂದು ಟೈಮ್ ತೊಗೊಂಡು ಅಷ್ಟು ಎಫರ್ಟ್ ಹಾಕಿ ಹೆಂಗೆ ಅನಿಸುತ್ತೆ ಅಂದರೆ, ನನಗೆ ನಿಜವಾಗ್ಲೂ ಫಸ್ಟ್ ಟೈಮ್ ನೆನ್ನೆ ಸಂಜೆ ನಾನು ವೀಡಿಯೋ ನೋಡಿದೆ. ನಾನು ಆ್ಯಕ್ಚುಲಿ ಕ್ಲೈಂಟ್ ಪ್ಲೇಸಲ್ಲಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಲಿಟ್ರಲಿ ಖಂಡಿತವಾಗ್ಲೂ ಕೂಡ ನನಗೆ ಮೈ ಜುಮ್ ಅನ್ನಿಸ್ಬಿಡ್ತು. ನಾನು ಸುಮ್ಮನೆ ವೀಡಿಯೋಗೋಸ್ಕರ ಅಂತೂ ಮದರ್ ಪ್ರಾಮಿಸ್ ನಾನು ಈ ಮಾತು ಹೇಳ್ತಿಲ್ಲ, ಮೈ ಜುಮ್ ಅನ್ನಿಸ್ಬಿಡ್ತು. 4:15 ಆಗಿದ್ದು ನಿಮಿಷದ 5 ಸೆಕೆಂಡ್ 6 ಸೆಕೆಂಡ್ಸ್ಗೆ ನನಗೆ ಆ ಥರ ಫೀಲ್ ಆಗಿಬಿಡ್ತು.
ಹೆಂಗ್ ಸಾಧ್ಯ ಇದು? ನಾವು ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಟ್ಟು, ಅಯ್ಯೋ ನನಗೆ ಆ ಕಷ್ಟ ಮಚ್ಚ, ನನಗೆ ಈ ಕಷ್ಟ ಗುರು ಅಂತ ಎಲ್ಲ ಬದುಕಬೇಕಾದ್ರೆ ಆ ಲೆವೆಲಲ್ಲಿ ನಾನು ಎಲ್ಲಾನು ಫೇಸ್ ಮಾಡಿ ಮುಂದೆ ಬಂದು ನಾನು ಏನೋ ಬೇರೆ ಮಾಡ್ತೀನಿ, ಇಲ್ಲೆಲ್ಲ ಬೌಂಡ್ರಿಗಳನ್ನೆಲ್ಲ ಕ್ರಾಸ್ ಮಾಡಿ ನಾನು ಬೇರೆ ಎಲ್ಲೋ ಹೋಗಿ ನಿಂತ್ಕೊತೀನಿ ಅಂತ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ಅದಕ್ಕೆ ಪ್ರಿಪ್ರೇಷನ್ ಇದೆ. ಅದಕ್ಕೊಂದು ದೊಡ್ಡ ಸಲ್ಯೂಟು ನಿಜವಾಗ್ಲೂ. ನಯನತಾರ ಅವ್ರ ಬಗ್ಗೆ, ತಾರಾ ಸುತಾರಿಯಾ ಅವ್ರ ಬಗ್ಗೆ, ಕಿಯಾರಾ ಅವ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಎನಿವೇ ಈ ಸಿನಿಮಾ ನೋಡಿದ್ಮೇಲೆ ತಿಳ್ಕೊಳ್ಳೋಣ. ಎಲ್ಲರೂ ಒಳ್ಳೆ ಎಫರ್ಟ್ ಹಾಕಿದ್ದೀರಾ ಅಂತ ಅಂದ್ಕೊತೀನಿ. ಅದಾದಮೇಲೆ ನಾನು ನಿನ್ನೆ ಇಂಟರ್ವ್ಯೂನಲ್ಲಿ ಗಮನಿಸಿದ್ದು ಏನಂದರೆ, ಯಶ್ ಅವರು ಒಂದು ಮಾತು ಹೇಳಿದ್ರು, ನನ್ನ ಬಗ್ಗೆ ನಂಬಿಕೆ ಇಡಿ, ಯಶ್ ಬಗ್ಗೆ ನಂಬಿಕೆ ಇಡಿ ಅಂತ. ಗುರುಗಳೇ, ದಯವಿಟ್ಟು ನಿಮ್ಮ ಬಗ್ಗೆ ನಂಬಿಕೆ ಇಡಿ ಅಂತ ಕೇಳೋವಷ್ಟು ನೀವು ಚಿಕ್ಕವರಲ್ಲ. ನಿಮ್ಮನ್ನು ಸಾಯೋವರೆಗೂ ಪ್ರೀತಿಸ್ತೀವಿ, ಸಾಯೋವರೆಗೂ ಗೌರವಿಸ್ತೀವಿ, ಸತ್ತ ಮೇಲೂ ಗೌರವಿಸ್ತೀವಿ. ನಿಜವಾಗ್ಲೂ ಅಂಥ ಒಳ್ಳೆ ಕೆಲಸಗಳನ್ನ ನೀವು ಮಾಡ್ಕೊಂಡು ಬಂದಿದ್ದೀರಾ. ನೆಕ್ಸ್ಟು ಅದು ಬಿಟ್ಟರೆ ಗೀತು ಮೋಹನ್ ದಾಸ್ ಅವರು, ಲಿಟ್ರಲಿ ಆ ವಿಡಿಯೋ ನೋಡಿ ನಿಜವಾಗ್ಲೂ ನನಗೆ ಆ ಅಮ್ಮ ಕನ್ನಡದಲ್ಲಿ ಮಾತಾಡಿದ್ರು, ಎಷ್ಟು ನನಗೆ ಗೂಸ್ ಬಂಪ್ಸ್ ಬಂದು ಗೊತ್ತಾ. ಅಷ್ಟು ಅಂದರೆ ಎಮೋಷನ್ಸ್ ಇರುತ್ತೆ, ಡೆಪ್ತ್ ಆಫ್ ಎಮೋಷನ್ಸ್ ಇರುತ್ತಲ್ಲ, ಅದು ಒಂದು ಸಿನಿಮಾ ಮೇಲೆ ಆಗಿರ್ಬೋದು, ಅವ್ರ ಲೈಫ್ ಮೇಲೆ ಆಗಿರ್ಬೋದು, ಅವ್ರು ಮಾಡೋ ಕೆಲಸದ ಮೇಲೆ ಆಗಿರ್ಬೋದು. ಅದಂತೂ ಆ ಲೇಡಿನಲ್ಲಿ ನೋಡಿದೆ, ನಿಜವಾಗ್ಲೂ ಅಳ್ತಾ ಮಾತಾಡಿದ್ರು. ಅದು ಒಂಥರ ಅಳ್ಬಾರ್ದು, ನಗ್ಬಾರ್ದು, ಮಾತಾಡಬೇಕಲ್ಲ ಆ ರೀತಿ ಮಾತಾಡಿದ್ರು. ಬಹಳ ಖುಷಿ ಆಯಿತು. ಅದನ್ನು ಮೀರಿದ್ದು ಈ ಲೆವೆಲ್ಗೆ ಒಂದು ಸಿನಿಮಾ ಮಾಡಬೇಕಂದ್ರೆ ಮೇನ್ ಬಂದು ಪ್ರೊಡ್ಯೂಸರ್ಸು ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಈಗಂತೂ ಯಾವ ಕನ್ನಡ ಸಿನಿಮಾಗೆ ನೋಡಿದ್ರೂ ಡಿಸ್ಟ್ರಿಬ್ಯೂಟೆಡ್ ಬೈ KVN, ಡಿಸ್ಟ್ರಿಬ್ಯೂಟೆಡ್ ಬೈ KVN. ನಿನ್ನೆ ಅಯೋಗ್ಯ ನೋಡಿದೆ, ಈವನ್ ಅದನ್ನು ಕೂಡ ಡಿಸ್ಟ್ರಿಬ್ಯೂಟೆಡ್ ಬೈ KVN. ಅದು ಹೇಗೆ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಏನು ಮಾಡ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ. ಜನನಾಯಕ ನೋಡಿದೆ, ಅದು ತುಂಬ ಚೆನ್ನಾಗಿದೆ ಸಿನಿಮಾ. ಈ ಸಿನಿಮಾಗೆ ಈ ಲೆವೆಲ್ ಹಾಲಿವುಡ್ ರೇಂಜ್ಗೆ ನಾವು ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಆ ಲೆವೆಲ್ಗೆ ಕಾಸ್ಟ್ ಆ್ಯಂಡ್ ಕ್ರೂನ ಕರೆಸಿ ನಾವು ಅವ್ರನ್ನ ಉಪಯೋಗಿಸ್ಕೊಂಡು ಒಂದು ಕೊಡ್ತೀವಿ ಅಂತ ನೀವು ಡಿಸಿಷನ್ ತಗೊಂಡು ಯಶ್ ಅವ್ರಿಗೆ ಸಪೋರ್ಟ್ ಮಾಡಿ, ಇವನ್ ಗೀತು ಮೋಹನ್ ದಾಸ್ನ ತಗೊಂಡು ತುಂಬ ಗ್ರೇಟ್ ವಿಚಾರ. ಯಶ್ ಅವರು ಒಂದು ಲೇಡಿ ಡೈರೆಕ್ಟರ್ನ ಚೂಸ್ ಮಾಡಿರೋದನ್ನು ಬಹಳ ಖುಷಿ ವಿಚಾರ. ಒಳ್ಳೇದಾಗಲಿ ಎಲ್ರಿಗೂ. ಈ ಸಿನಿಮಾ ಎಲ್ಲದಕ್ಕಿಂತ ಮೀರಿ ಒಂದು ಕನ್ನಡ ಸಿನಿಮಾ, ಎಲ್ರೂ ಎಂಟರ್ಟೈನ್ಮೆಂಟ್ ಮಾಡಲಿ, ಕನ್ನಡದವ್ರನ್ನೂ ಎಂಟರ್ಟೈನ್ಮೆಂಟ್ ಮಾಡಲಿ. ಇದು ಒಂದು ಗ್ಲೋಬಲ್ ಮಾರ್ಕೆಟಲ್ಲಿ ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಿ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿ ಕುಂತ್ಕೊಳ್ಳಿ. ನಾನು ಇದನ್ನೆಲ್ಲ ಮೀರಿದ್ದು ಯಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಾಧನೆ ಎಲ್ಲನೂ ಮಾಡ್ತಾ ಇದ್ದೀರಾ, ಸಂತೋಷ. ನಿಜವಾಗ್ಲೂ ದಯವಿಟ್ಟು ಬಹಳ ಸಂತೋಷ ಆಗ್ತಿದೆ. ಬಟ್ ರಾಮಾಯಣ ಇದು ಎಲ್ಲ ಮಾಡಿದ್ಮೇಲೆ ದಯವಿಟ್ಟು ಬ್ಯಾಕ್ ಟು ರೂಟ್ ಅಂತ ವರ್ಷಕ್ಕೊಂದು ಸಿನಿಮಾ ಮಾಡಿ, ಅಟ್ಲೀಸ್ಟ್ 6 ತಿಂಗಳಿಗೊಂದು ಸಿನಿಮಾ ಮಾಡಿ. ಏಜ್ ಬರ್ತಾ ಜಾಸ್ತಿ ಆಗ್ತಿದೆ, ನಮಗೆ ಎಂಟರ್ಟೈನ್ಮೆಂಟ್ ಬೇಕು. ನೀವು ಅಟ್ಲೀಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಬಂದು ಮಾತಾಡಿದ್ರೆ ನಮಗೆಲ್ಲ ಒಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ. ನಾವೆಲ್ಲ ಒಂಚೂರು ನನಗೆ ಸೋಂಬೇರಿಗಳಾಗಿರೋ ಮತ್ತೆ ಎದ್ದು ನಿಂತ್ಬಿಟ್ಟು ಏನೋ ಒಂದು ಕೆಲಸ ಮಾಡೋಣ ಅಂತ ಅನಿಸುತ್ತೆ. ದಯವಿಟ್ಟು ನೀವು ಜಾಸ್ತಿ ಸಿನಿಮಾ ಮಾಡಬೇಕು. ಇದನ್ನೆಲ್ಲ ಮಾಡಿದಿರೋ ತಾನೇ ಮತ್ತೆ ಬಿಸ್ನೆಸ್ಸು 5,000 ಕೋಟಿ 10,000 ಕೋಟಿ ಅಂದ್ಕೊಂಡ್ರೆ ಅದರಲ್ಲಿ ಅರ್ಥ ಇಲ್ಲ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಾರ್ಮಲ್ ಸಿನಿಮಾಗಳು, ಕನ್ನಡದ ಸಿನಿಮಾಗಳು, ಯಾರೋ ಒಬ್ಬ VGG ಅಂತ ಇದ್ದಾನೆ ಇನ್ಸ್ಟಾಗ್ರಾಮಲ್ಲಿ, ಅವ್ನ ವಿಡಿಯೋ ಬೆಳಗ್ಗೆ ನೋಡಿದೆ. ಸೊ ಕನ್ನಡನ ನೆಕ್ಸ್ಟ್ ಮಟ್ಟಿಗೆ ಎತ್ಕೊಂಡು ಹೋಗ್ತೀನಿ ಅಂತಂದರೆ ನಮ್ಮ ಲ್ಯಾಂಗ್ವೇಜ್ ಸಿನಿಮಾನ ಬೇರೆ ಲ್ಯಾಂಗ್ವೇಜ್ಗೆ ಡಬ್ ಮಾಡಿ ಬಿಡೋದಲ್ಲ, ನಮ್ಮ ಲ್ಯಾಂಗ್ವೇಜಲ್ಲಿ ಮಾಡಿರೋದನ್ನ ಅವರು ನೋಡಬೇಕು, ನಮ್ಮ ಲ್ಯಾಂಗ್ವೇಜಲ್ಲೇ ನೋಡಬೇಕು. ಅದನ್ನು ಬಂದು ಕನ್ನಡನ ತಲುಪಿಸ್ದಂಗೆ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಸಿನಿಮಾನ ಅವ್ರ ಲ್ಯಾಂಗ್ವೇಜಲ್ಲಿ ತಲುಪಿಸ್ದಂಗೆ ಆಗುತ್ತೆ. ಸೊ ಇದು ಈ ರೀತಿ ಇದೆ. ದಯವಿಟ್ಟು ಎಲ್ಲರ ಬಗ್ಗೆ ಹೆಮ್ಮೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್. Daddy's home. ದಾರಿ ಯಾವುದಾದ್ರೂ ಆಗ್ಬೋದು, ಗುರಿ ಮುಟ್ಟಬೇಕು. ಆ ದಾರಿಗಳಲ್ಲಿ ಕೆಲವು ಹೋರಾಟಗಳಿರುತ್ತೆ, ಹೋರಾಡಿಕೊಂಡು ಮುಟ್ಟಬೇಕು. ಕೆಲವೊಮ್ಮೆ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ